ಗುಡ್ ಮಾರ್ನಿಂಗ್ ಟು ಆಲ್ ವ್ಯೂಯರ್ಸ್. ಬೂದುಗುಂಬಳಕಾಯಿ ನೋಡದೇ ಇರತಕ್ಕಂಥ ಸಂಸಾರದಲ್ಲಿ ಯಾವ ಹೆಂಗಸರು ಇಲ್ಲ. ಅಂಗಡಿಗಳಲ್ಲಿ ಬೂದುಗುಂಬಳಕಾಯಿಯನ್ನ ನೋಡಿರ್ತಾರೆ, ತರಕಾರಿ ಅಂಗಡಿಗಳಲ್ಲಿ ಅದನ್ನು ಕಟ್ ಮಾಡಿ ಮಾರೋದನ್ನು ನೋಡಿರ್ತಾರೆ. ವಿಜ್ಞಾನದ ಒಂದು ದೃಷ್ಟಿಯಿಂದ ನೋಡಿದಾಗ 20-30 ಕಿಲೋಗ್ರಾಂ ತೂಕ ಇರ್ತಕ್ಕಂಥ ಒಂದು ಕುಂಬಳಕಾಯಿ ಒಂದು ತೆಳ್ಳನ ಬಳ್ಳಿಯಿಂದ ಬೆಳೆಯುವುದು ಹೇಗೆ ಅಂತ ಒಂದು ಪ್ರಕೃತಿಯ ಅದ್ಭುತ ಅಲ್ವೇ. ನೀವು ಗಿಡವನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಸಣ್ಣ ಬಳ್ಳಿ, ತುಂಬಾ ಸಣ್ಣವಾಗಿರ್ತಕ್ಕಂಥ ಬಳ್ಳಿ, ಅಗಲವಾದ ಎಳೆಗಳು, ಬಿಳಿ ಅಥವಾ ಹಳದಿ ಹೂಗಳು. ಆ ಒಂದು ಬಳ್ಳಿಯಿಂದ ಕುಂಬಳಕಾಯಿ ಜೋತಾಡ್ತಾ ಇರುತ್ತೆ. ಅದನ್ನು ನೋಡಿದರೆ ಅಬ್ಬಬ್ಬಾ ಅನ್ಸುತ್ತೆ. ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಕಾರಣ ಏನಂದ್ರೆ, ಈ ಅದ್ಭುತಗಳನ್ನು ಅವರು ನೋಡಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದರೆ ಮುಂದೆ ಅವರು ವಿಜ್ಞಾನಿಗಳಾಗಬಹುದು ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋವನ್ನು ತಯಾರು ಮಾಡ್ತಾ ಇದ್ದೀನಿ. ಸರಳ ವಿಜ್ಞಾನ ಅಂತಕ್ಕಂಥ ಸಿರೀಸಲ್ಲಿ 610 ವಿಡಿಯೋಗಳಿವೆ. ಬೇಕಾದ್ದನ್ನ ಮಕ್ಕಳು ನೋಡ್ಬೋದು. ಈ 2 ಚಿತ್ರದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಬೂದುಗುಂಬಳಕಾಯಿಯನ್ನ ಕೊಟ್ಟಿದ್ದೀನಿ. ಎಡಭಾಗದಲ್ಲಿ ಎಲೆಯಲ್ಲಿ ಅಂದ್ರೆ ಬಳ್ಳಿ, ಆ ಬಳ್ಳಿ ನೋಡಿ ಎಷ್ಟು ಸ್ಲೆಂಡರ್, ಎಷ್ಟು ಸಣ್ಣಕ್ಕಿದೆ. ಅದಕ್ಕೆ ವೈನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅದು ಈಗ ದೊಡ್ಡ ಕುಂಬಳಕಾಯಿ, ಎಷ್ಟು ದೊಡ್ಡ ಕುಂಬಳಕಾಯಿ ಬಿಟ್ಟಿದೆ. ನೀವು ಕುಂಬಳಕಾಯಿ ಬೆಳೆಯತಕ್ಕಂಥ ರೈತರ ಒಂದು ಪ್ರದೇಶಕ್ಕೆ ಹೋದರೆ ಯು ಕ್ಯಾನ್ ಸಿ, ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರದೇಶದಲ್ಲಿ 100 ಕುಂಬಳಕಾಯಿಗಳು ಬೆಳೀತಾ ಇರುತ್ತೆ. ಒಂದು ಗಿಡದಲ್ಲಿ ಸುಮಾರು 15-20 ಕುಂಬಳಕಾಯಿ ಬೆಳಿಬಹುದು ಅಂತ ಕಾಣಿಸುತ್ತೆ. ಪಕ್ಕದಲ್ಲಿ ಕುಂಬಳಕಾಯಿಯ ಬೇರೆ ಬೇರೆ ಕುಂಬಳಕಾಯಿಗಳನ್ನು ತೋರಿಸಿದೆ. ಅದರಲ್ಲಿ ಸಿಗುಂಬಳಕಾಯಿಯೂ ಒಂದಿದೆ. ಅದರ ವಿಚಾರ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಬರಿತೀನಿ. ತುಂಬಾ ಸರಳವಾಗಿ ಬೂದುಗುಂಬಳಕಾಯಿಯ ಪರಿಚಯವನ್ನು ಮಾಡ್ಕೊಳ್ಳೋಣ. ಒಂದು ಬೂದುಗುಂಬಳಕಾಯಿ ಗಾತ್ರದಲ್ಲಿಯೂ ಉಪಯೋಗದಲ್ಲಿಯೂ ಅದ್ಭುತವಾದ ಹಣ್ಣು. ಈ ನಾವು ವಿಜ್ಞಾನದಲ್ಲಿ ಕುಂಬಳಕಾಯಿ ಅನ್ನೋದನ್ನ ಕುಂಬಳ ಹಣ್ಣು ಅಂತ ಹೇಳ್ತೀವಿ. ಕಾರಣ ಏನಂದ್ರೆ, ಯಾವುದಾದ್ರೂ ಪಾಲಿನೇಷನ್, ಪರಾಗ ಕ್ರಿಯೆ ಆದ ಮೇಲೆ ಬೆಳೆದಂತ ವಸ್ತುವನ್ನ ನಾವು ಹಣ್ಣು ಅಂತ ಹೇಳ್ತೀವಿ. ಬಟಾನಿಕಲಿ ಇಟ್ ಇಸ್ ಕಾಲ್ಡ್ ಎ ಫ್ರೂಟ್. ಬಟ್ ಸಾಮಾನ್ಯವಾಗಿ ಬೂದುಗುಂಬಳಕಾಯಿ ಅಂತ ಹೇಳ್ತೀವಿ. ಇಲ್ಲಿ ಪಕ್ಕದಲ್ಲಿ ಕಟ್ ಮಾಡಿರೋ ಬೂದುಗುಂಬಳಕಾಯಿ ತೋರಿಸಿದೆ, ಬೀಜಗಳಿದೆ. ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ನೆಲದ ಮೇಲೆ ಅಥವಾ ಮಂಟಪದ ಮೇಲೆ ಹರಡಿ ಬೆಳೆಯುತ್ತದೆ. ಅಂದ್ರೆ ಮಂಟಪ ಅಂತಂದ್ರೆ ಇದನ್ನು ಬೆಳೆಸೋದಕ್ಕೋಸ್ಕರ ದೊಡ್ಡದಾಗಿ ಒಂದು ಜಾಲವನ್ನು ಹಾಕಿರ್ತಾರೆ. ಎಲೆಗಳು ದೊಡ್ಡದು, ಹಳದಿ ಬಣ್ಣದ ಹೂಗಳು ಬಿಡುತ್ತೆ. ಇದನ್ನು ತರಕಾರಿಯಾಗಿ ಬಳಸ್ತೀವಿ, ಸಿಹಿ ತಿಂಡಿಗಳಲ್ಲಿ ಉಪಯೋಗಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಸಿಹಿ ತಿಂಡಿಗಳು ಉಪಯೋಗಿಸ್ತಾರೆ, ಅದರ ರಸವನ್ನು ಕುಡಿತಾರೆ. ಅನೇಕ ಗುಣಗಳು ಈ ಒಂದು ಬೂದುಗುಂಬಳಕಾಯಿಯಲ್ಲಿದೆ. ನಾವು ಇದನ್ನ ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ, ಕೇವಲ ಪರೀಕ್ಷೆಗೋಸ್ಕರ ಇದನ್ನ ಹೇಳ್ತೀವಿ. ಈ ವಿಷಯವನ್ನು ಮಾತಾಡೋದೇ ಇಲ್ಲ ಪರೀಕ್ಷೆ ಮಕ್ಕಳಿಗೆ. ನಾನು 60 ವರ್ಷ ಪಾಠ ಮಾಡಿದ್ದೀನಿ. ಬೂದುಗುಂಬಳಕಾಯಿ ವಿಚಾರ ಯಾವ ಕ್ಲಾಸಿನಲ್ಲೂ ನಾನು 60 ವರ್ಷದಲ್ಲಿ ಹೇಳಿಲ್ಲ. ಕಾರಣ ಏಕೆಂದರೆ ಅದು ಸಿಲೆಬಸ್ ಅಲ್ಲಿ ಇರೋದಿಲ್ಲ. ಆದರೆ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಮಕ್ಕಳಿಗೆ ನಾವು ತಿಳಿಸ್ಬೇಕು. ಈ ಯೂಟ್ಯೂಬ್ನಲ್ಲಿ ನಾನು ಬರಿತಾ ಇದ್ದೀನಿ. ಕುಂಬಳದ ಹಣ್ಣು ಹೇಗೆ ಆಗುತ್ತದೆ. ನಾನು ಹಣ್ಣು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ತಿಳ್ಕೋಬೇಕು, ಕುಂಬಳಕಾಯಿಯನ್ನೇ ವಿಜ್ಞಾನದಲ್ಲಿ ಕುಂಬಳ ಹಣ್ಣು ಅಂತ ಹೇಳ್ತೀವಿ. ಹೂವಿನಿಂದ ಹಣ್ಣಿನವರೆಗೆ ಮೊದಲು ಗಂಡು ಮತ್ತು ಹೆಣ್ಣು ಹೂಗಳು ಅರಳುತ್ತೆ. ಇಲ್ಲಿ ಬಿಡೆ ಹೂವನ್ನು ತೋರಿಸಿದ್ದೀನಿ ನಾನು. ಜೇನು ನೊಣಗಳು ಪರಾಗವನ್ನ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಸಾಗಿಸುತ್ತೆ. ಅಂದ್ರೆ ಮೇಲ್ ಅಂತಂದ್ರೆ ಗಂಡು ಹೂವಿನಲ್ಲಿರ್ತಕ್ಕಂಥ ಪರಾಗ ಪರಾಗಗಳನ್ನ ತೆಗೆದುಕೊಂಡು ಹೆಣ್ಣು ಹೂವಿನ ಒಂದು ಭಾಗದಲ್ಲಿ ಅದನ್ನು ಬಿಡುತ್ತೆ. ಆ ಭಾಗ ಅದಕ್ಕೆ ಅಂಡಕ ಅಂತ ಕರೀತೀವಿ, ಅಂಡಾಶಯ ಅಂತ ಹೇಳ್ತೀವಿ, ಸ್ಟಿಗ್ಮಾ ಅಂತ ಹೇಳ್ತೀವಿ.
ಅದರ ಮೇಲೆ ಬೀಳುತ್ತೆ. ಶಲಾಕಾಗ್ರ ಅಂತ ಕರೀತಾರೆ. ಶಲಾಕಾಗ್ರದ ಮೇಲೆ ಬಿದ್ದಾದ ಮೇಲೆ ಅದು ಶಲಾಕೆಯ ಒಳಭಾಗದಲ್ಲಿ ಹೋಗಿ ಹೂವಿನಲ್ಲಿರ್ತಕ್ಕಂಥ ಅಂಡಾಶಯಕ್ಕೆ ಸೇರ್ಕೊಳ್ಳುತ್ತೆ. ಅದು ಆವಾಗ ಅದಕ್ಕೆ ನಾವು ಏನಾದ್ರು ಗರ್ಭಧಾರಣೆ ಆಯಿತು ಅಂತ ಹೇಳ್ತೀವಿ. ಅಲ್ಲಿಂದ ಅದು ಬೆಳೆಯಕ್ಕೆ ಶುರುವಾಗುತ್ತೆ. ಅಂದ್ರೆ ಒಂದು ಹೂವಿನಲ್ಲಿರ್ತಕ್ಕಂಥ ಸಣ್ಣ ಭಾಗ ಗರ್ಭಾಶಯ, ಅದರಲ್ಲಿ ಪರಾಗರೇಣು ಆದ್ಮೇಲೆ ಪರಾಗಸ್ಪರ್ಶ ಆಯ್ತು, ಗರ್ಭಧಾರಣೆ ಆಯ್ತು ಅಂತಂದ್ರೆ ಕುಂಬಳಕಾಯಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ನೀವು ತಿಳ್ಕೋಬೇಕು, ಕುಂಬಳಕಾಯಿ ಬೆಳೆಯೋದು ಹೂವಿನಲ್ಲಿರ್ತಕ್ಕಂಥ ಒಂದು ಭಾಗದಲ್ಲಿ. ಎಲ್ಲ ಹಣ್ಣುಗಳು ಹಾಗೆ ಬೆಳೆಯುತ್ತೆ. ಒಂದು ಸಣ್ಣ ಭಾಗ, ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಸಣ್ಣ ಭಾಗ ಬೆಳೆದು ನೋಡಿ, ಅಲ್ಲಿ ಕುಂಬಳಕಾಯಿ ನೇತಾಡ್ತಿರೋ ಚಿತ್ರ ತೋರಿಸಿದ್ದೀನಿ. ಎಷ್ಟು ಕುಂಬಳಕಾಯಿಗಳು ನೇತಾಡ್ತಿದೆ ಒಂದೇ ಒಂದು ಸಸ್ಯದಿಂದ ಹೂವುಗಳು ಗರ್ಭಾಶಯ ಆದ್ಮೇಲೆ ಎಷ್ಟು ಬೆಳೀತಾ ಇವೆ ನೋಡಿ. ಎಂತ ಅದ್ಭುತ ಅಲ್ವಾ ಇದು? ಎಲೆಗಳೇ ಆಹಾರದ ಕಾರ್ಖಾನೆ. ಎಲೆಗಳು ಪ್ರಕಾಶ ಸಂಶ್ಲೇಷಣೆ ಅಥವಾ ದ್ಯುತಿ ಸಂಶ್ಲೇಷಣೆಯಿಂದ ಆಹಾರ ತಯಾರಿಸುತ್ತೆ. ಏನು ಆಹಾರ? ಪಿಷ್ಟ, ಸಕ್ಕರೆ, ಗ್ಲೂಕೋಸ್ ಸಕ್ಕರೆ, ಆಮೇಲೆ ಪಿಷ್ಟ ಆಗುತ್ತೆ. ಎಲೆಗಳಲ್ಲಿ ತಯಾರಾದ ಸಕ್ಕರೆ, ನೀರು ಮತ್ತು ಖನಿಜಗಳು ಹಣ್ಣಿಗೆ ಹೋಗಿ ಸೇರ್ಕೊಳ್ತಾ ಬರುತ್ತೆ. ಹಣ್ಣು ದಿನದಿನಕ್ಕೆ ದೊಡ್ಡದಾಗುತ್ತೆ. ಒಳಗೆ ಬೂದುಕಾಯಿ ಒಳಗೆ ತಿರುಳು, ಬೀಜ, ನೀರು ಸಂಗ್ರಹವಾಗುತ್ತೆ. ಆ ಕುಂಬಳಕಾಯಿ ತಿರುಳಿನಲ್ಲಿ ಏನೇನು ಇದೆ ಅನ್ನೋದು ನೀವು ತಿಳ್ಕೋಬೇಕು ಅಂತ ಆಸೆ ಆದರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಣ್ಣು ದೊಡ್ಡ ಕುಂಬಳಕಾಯಿ ಚಿಕ್ಕದ್ರಿಂದ ದೊಡ್ಡದಾಗುತ್ತಲ್ಲ, ದೊಡ್ಡದಾಗ್ತಾ ಇದ್ದಾಗೆಲ್ಲ ಏನೇನು ಬದಲಾವಣೆಗಳಾಗುತ್ತೆ ಅಂತ ಹೇಳಿದರೆ, ಮೊದಲು ತುಂಬಾ ಚಿಕ್ಕದಾಗಿರ್ತಕ್ಕಂಥದ್ದು 15ರಿಂದ 20 kgಗಳ ತೂಕ ಇರೋ ಹಾಗೆ ಬೆಳಗೊಂತ ಬರುತ್ತೆ. ಒಳಭಾಗದಲ್ಲಿ ತಿರುಳು ಬರುತ್ತೆ. ಒಳಭಾಗದಲ್ಲಿ ಬೇಕಾದಷ್ಟು ಬೀಜಗಳು ಬೆಳೆಯುತ್ತೆ. ಬೀಜಗಳು ಸಂಪೂರ್ಣವಾಗಿ ಗಟ್ಟಿಯಾಗುತ್ತೆ. ಹಣ್ಣನ್ನ ಅಂದರೆ ಬೂದು ಕುಂಬಳಕಾಯಿಯನ್ನ ಕಟ್ ಮಾಡಿ ಅದನ್ನ ಇಟ್ಟರೆ ಸುಮಾರು 2-3 ದಿನಗಳ ಕಾಲ ಕೆಡೋದಿಲ್ಲ. ಆದರೆ ಬೂದು ಕುಂಬಳಕಾಯಿನ ಹಾಗೆ ಇಟ್ಟರೆ 2-3 ತಿಂಗಳು, ಕೆಲವು ಸಾರಿ 6 ತಿಂಗಳು ಬೂದು ಕುಂಬಳಕಾಯಿ ಕೆಡದೆ ಹಾಗೆ ಉಳ್ಕೊಂಡಿರುತ್ತೆ. ಕಾರಣ ಅದರ ಹೊರಗಿರ್ತಕ್ಕಂಥ ಬೂದು ಬಣ್ಣದ ಮೇಣದಂತಹ ಪದರ. ಅದೊಂದು ಅದ್ಭುತ. ಆ ಬೂದು ಬಣ್ಣದ ಮೇಣದಂತ ಪದರ ಹೇಗೆ ಉತ್ಪತ್ತಿಯಾಗುತ್ತೆ ಸಸ್ಯದಲ್ಲಿ, ಅದರಲ್ಲಿ ಏನಿದೆ ಅನ್ನೋದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅದ್ಭುತ. ಈ ಮೇಣದಂತ ಪದರವು ಹಣ್ಣನ್ನು ಒಣಗದಂತೆ ಕಾಪಾಡುತ್ತೆ. ಎಂತ ಅದ್ಭುತ ಅಲ್ವಾ? ಇದನ್ನು ನಾವು ಯಾತಕ್ಕೋಸ್ಕರ ಮಕ್ಕಳಿಗೆ ಹೇಳೋದಿಲ್ಲ, ಮಕ್ಕಳಿಗೆ ಇವನ್ನೆಲ್ಲ ಯಾಕೆ ನಾವು ತಿಳಿಸೋದಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನನಗೆ ಇತ್ತೀಚೆಗೆ ಬರ್ತಾ ಇದೆ. ಆದ್ದರಿಂದ ನಾನು ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಇದು ಪರೀಕ್ಷೆಗೆ ಬರೋದಲ್ಲ. ಮಕ್ಕಳು ಒಂದು ಸರ್ತಿ ನೋಡೋದಕ್ಕೆ ಪೇರೆಂಟ್ಸ್ ದಯವಿಟ್ಟು ಹೆಲ್ಪ್ ಮಾಡಿ. ಪ್ರಕೃತಿಯ ಅದ್ಭುತದಲ್ಲಿ ಇದು ಒಂದು ಬೂದು ಕುಂಬಳಕಾಯಿ ಬೆಳೆಯೋದು ಒಂದು ಅದ್ಭುತ. ಈ ಕಾಯಿ, ಬೂದು ಕುಂಬಳಕಾಯಿ ಮನುಷ್ಯರಿಗೆ ಪೌಷ್ಟಿಕ ಆಹಾರ ಕೊಡುತ್ತೆ. ಬೀಜಗಳಿಂದ ಹೊಸ ಗಿಡಗಳು ಬೆಳೆಯಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ದೊಡ್ಡ ಹಣ್ಣಿನ ಆರಂಭ ಚಿಕ್ಕ ಹೂವಿನ ಅಂಡಾಶಯದಿಂದ ಆಗುತ್ತೆ. ಬೂದು ಕುಂಬಳಕಾಯಿ ಉಪಯೋಗಿಸದೇ ಇರೋ ಯಾವ ಮನೆಯೂ ಇಲ್ಲ. ಉತ್ತರ ಪ್ರದೇಶದಲ್ಲಂತೂ ಬೂದು ಕುಂಬಳಕಾಯಿಯಿಂದ ಅನೇಕ ರೀತಿಯ ಸಿಹಿಗಳನ್ನು ಮಾಡ್ತಾರೆ. ಅದರ ರಸವನ್ನು ಕುಡಿತಾರೆ. ಅದು ದೇಹವನ್ನು ತಂಪು ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅನೇಕ ಉಪಯೋಗಗಳು ಬೂದು ಕುಂಬಳಕಾಯಿಯಿಂದ ಬರುತ್ತೆ. 20 ಕಿಲೋಗ್ರಾಮ್ ಇರ್ತಕ್ಕಂಥ ಒಂದು ಬೂದು ಕುಂಬಳಕಾಯಿ ಎಷ್ಟು ಸಹಾಯ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇಷ್ಟು ಭಾರವಾಗಿರ್ತಕ್ಕಂಥ ಬೂದು ಕುಂಬಳಕಾಯಿಯನ್ನ ತೆಳ್ಳಗಿರ್ತಕ್ಕಂಥ ಬಳ್ಳಿ ಹೇಗೆ ತಡ್ಕೊಳ್ಳುತ್ತೆ ಅಂತ ಅಂದ್ರೆ, ಆ ಒಂದು ಬಳ್ಳಿಯಲ್ಲಿ ಬಲವಾದ ನಾರುಗಳಿರುತ್ತೆ, ಫೈಬರ್ಸ್. ಕಾಂಡದ ಕಣಗಳಲ್ಲಿ ನೀರಿನ ಒತ್ತಡ ಇರೋದ್ರಿಂದ ಬಳ್ಳಿ ಗಟ್ಟಿಯಾಗಿರುತ್ತೆ. ಅಂದ್ರೆ ನೀರಿನ ಒತ್ತಡ ಜಾಸ್ತಿ ಇರುತ್ತೆ. ಎಲೆಗಳಲ್ಲಿ ತಯಾರಾದ ಆಹಾರವು ನಿರಂತರವಾಗಿ ಬೂದು ಕುಂಬಳಕಾಯಿಗೆ ಹೋಗ್ತಾ ಇರುತ್ತೆ.
ಬಳ್ಳಿಯ ನೆಲದ ಮೇಲೆ ಹರಡಿ ಬೆಳೆಯುವುದರಿಂದ ಹಣ್ಣಿನ ಭಾರ ಜಾಗಕ್ಕೆ ಬೀಳೋದಿಲ್ಲ. ಅಂದರೆ ನೇತಾಡ್ತಾ ಇರುತ್ತೆ, ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. 10 ಬೂದುಗುಂಬಳಕಾಯಿ ಒಂದು ಗಿಡದಲ್ಲಿ ಬಿಟ್ರೆ ಎಲ್ಲಾನು ಸಹಿತ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅನೇಕ ರೈತರು ದೊಡ್ಡ ಹಣ್ಣುಗಳಿಗೆ ಬಲೆ ಅಥವಾ ಬಟ್ಟೆಯ ಆಶ್ರಯ ಕೊಡ್ತಾರೆ. ವಿಶೇಷವಾಗಿ ಬೂದುಗುಂಬಳಕಾಯಿಗೆ ಕಟ್ಟಿರ್ತಕ್ಕಂಥ ಒಂದು ಮಂಟಪ, ಅಂದರೆ ಕಲ್ಲುಗಳನ್ನು ನೆಟ್ಟಿ ತಂತಿಗಳನ್ನು ಉಪಯೋಗಿಸಿ ಬಲೆ ತರ ಮಾಡಿರ್ತಾರೆ, ಅದ್ರ ಮೇಲೆ ಬೆಳೆಸ್ತಾರೆ. ಆದ್ರಿಂದ ಪ್ರಕೃತಿಯಲ್ಲಿ ತೆಳ್ಳನೆಯ ಬಳ್ಳಿಯು ದೊಡ್ಡ ಹಣ್ಣನ್ನು ಬೆಳೆಯುವ ಒಂದು ಅದ್ಭುತ ಸಾಮರ್ಥ್ಯ ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಈ ಒಂದು ಚಿಕ್ಕ ವಿಡಿಯೋವನ್ನು ಮಾಡುವುದಕ್ಕೆ ಕಂಟೆಂಟು, ಡಿಸೈನು, ವಾಯ್ಸು ನಾನು CG ನಾಗರಾಜ, ರಿಟೈರ್ಡ್ ಹೆಡ್ ಮಾಸ್ಟರ್, ಡೆಮಾನ್ಸ್ಟ್ರೇಷನ್ ಸ್ಕೂಲ್. ಈಗ ಅದನ್ನ PM ಶ್ರೀ ಸ್ಕೂಲ್ ಅಂತ ಕರೀತಾರೆ. ಇಮೇಜಸ್ ವಿಕಿಮೀಡಿಯಾ ಕಾಮನ್ಸ್, ಕ್ರಿಯೇಟಿವ್ ಕಾಮನ್ಸ್ ಇಂದ ತಗೊಂಡಿದ್ದೀನಿ, ಅವರಿಗೆ ಧನ್ಯವಾದಗಳು. ಸೈಂಟಿಫಿಕ್ ಗೈಡೆನ್ಸ್ ChatGPT, OpenAI. ವಿಡಿಯೋ ಫಾರ್ ಎಜುಕೇಶನಲ್ ಪರ್ಪಸ್, ಇದು ಕಮರ್ಷಿಯಲ್ ಆಗೋಸ್ಕರ ಅಲ್ಲ, ಮಕ್ಕಳು ಕಲೀಲಿ ಅಂತ ಮಾಡಿರ್ತಕ್ಕಂಥದ್ದು. ಯೂಟ್ಯೂಬ್ನವರಿಗೆ ಧನ್ಯವಾದಗಳು. ನನ್ನ ಚಾನಲ್ ಬೇಕಾದರೆ ಯೂಟ್ಯೂಬ್ಗೆ ಹೋಗಿ @ನಾಗರಾಜ ಚಿತ್ರದುರ್ಗ 1938 ಅಂತ ಕೊಟ್ಟರೆ ಬರುತ್ತೆ. 610 ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಮಕ್ಕಳಿಗೋಸ್ಕರ. ಎಲ್ಲರಿಗೂ ವಂದನೆಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.